ಒಂದು ಮಾತು ಹುಷಾರಾಗಿ ಹೋಗ್ಬಾ ಅಂತಾದರೂ ಹೇಳಿದರೆ ಸಾಕಿತ್ತವ್ವ. ನಾನೇ ನಿನ್ನ ಜೊತೆಗೆ ಬಾರವ ಅಂತ ಕರ್ಕೊಂಡು ಬರ್ತಿದ್ದೆ. ನಿನ್ನ ಕರಿಬೇಕು ಅಂತ ಮನಸ್ಸು ಆಸೆ ಪಡ್ತಿದ್ದೆ, ಆದರೆ ಬುದ್ಧಿ ತನ್ನ ಹಠ ಬಿಡ್ತಿಲ್ಲ. ಅಕ್ಕ, ಹೀಗೆ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡ. ನೀನು ಅವ್ವನ ಹತ್ರ ಮಾತಾಡಿ ಆಶೀರ್ವಾದ ತೊಗೊಂಡು ಬರ್ತೀಯ ಅಂದ್ಕೊಂಡಿದ್ದೆ. ಅವ್ವನೂ ಹಾಗೆ ಅಂದ್ಕೊಂಡಿದ್ಲು ಅನಿಸುತ್ತೆ. ಬನ್ನಿ. ಇದನ್ನ ನೋಡಿದ್ರೆ ಪೆಟ್ಟಿಗೆ ಅಂಗಡಿ ತರ ಕಾಣೋದಿಲ್ವಲ್ಲ? ಪೆಟ್ಟಿಗೆ ಅಂಗಡಿನ? ಯಾರು ಹೇಳಿದ್ದು? ಇದು ಪೆಟ್ಟಿಗೆ ಅಂಗಡಿ ಅಲ್ಲ ಸ್ವಾಮಿ, ಎಣ್ಣೆ ಅಂಗಡಿ. ಪರಮಾತ್ಮ, ಎಣ್ಣೆ ಅಂಗಡಿನೇನಪ್ಪ? ನಾನು ಖಂಡಿತ ಪೂಜೆ ಮಾಡಲ್ಲ. ಅದಕ್ಕೆ ನಾನು ದಾರಿನಲ್ಲಿ ಕೇಳ್ತಾನೆ ಬಂದೆ. ನೀವಿಬ್ರು ಏನೂ ಹೇಳ್ತಾನೆ ಇದ್ರಿ. ಪುರೋಹಿತ್ರೆ, ಅಂಗಡಿ ಯಾವ್ದಾದ್ರೇನು ಪೂಜೆ ಮಾಡಿ. ಏನ್ಯಾ ಗೋಪಾಲ, ಗ್ರಾಮ ದೇವತೆಗೆ ಗುಡಿ ಮುಂದೆ ಎಣ್ಣೆ ಅಂಗಡಿ ಓಪನ್ ಮಾಡಿದ್ದೀರಲ್ಲ, ಒಳ್ಳೇದಾಯ್ತದ? ಪುಟ್ಟಕ್ಕನ ಮೆಸ್ ಬೇರೆ ಐತೆ ಇಲ್ಲಿ. ಊರಿನ ಜನ ಎಲ್ಲ ನಡೆದಾಡೋ ಜಾಗ ಇದು. ಇಲ್ಲನೇ ನೀವು ವ್ಯಾಪಾರ ಮಾಡೋದು? ನಾನು ಇದಕ್ಕೆ ಪೂಜೆ ಮಾಡಲ್ಲ. ಮಾಡಲ್ಲ ಅಂದ್ರೆ ಹೋಗಯ್ಯ. ನಿನ್ನ ಯಾರು ಬೇಡ್ಕತಾ ಇರೋದು? ಯಾವನ್ಲ ಅವನು? ಗ್ರಾಮ ದೇವತೆ ಮೆಸ್ಸು ಅಂತೆಲ್ಲ ಪುಂಗಿ ಬಿಡ್ತಾ ಇರೋನು. ಈಗ ಮಾತಾಡಿ ನೋಡಮ್ಮ. ಲೇ ಕಾಳಿ, ಹಚ್ಲ ಕರ್ಪೂರವ, ನಾನ್ ಪೂಜೆ ಮಾಡ್ತೀನಿ. ಅಣ್ಣಂಗೆ ಯಾರು ಮಾಡ್ಕಿಟ ಮಾಡ್ಸೋರ ಅಂತ ಮೇನ್ ಇಂಜಿನ್ಗೆ ಬೋಗಿಗಳು ಅಂಟ್ಕೊಂಡಂಗೆ ಅಣ್ಣ ಅದಕ್ಕೆ ನೋಡ್ದಾಗ್ಲಿಂದ ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ತಗ್ಲಾಕತ್ತಾನೆ ಅದೇ. ಏನಂದು ಅದಕ್ಕೇನೆ ಪ್ರಾಬ್ಲಮ್ ಅಂತ ಇದೆಯನಾಗ? ಏಯ್ ಮುತ್ತ ಬಾಯಿ, ನಾನು ಯಾವಾಗ್ಲ ಹಂಗಂದೆ? ಅಲ್ಲ, ನಾನು ಏನು ಅಂತೀವ್ನಿ, ಅದಕ್ಕೆ ನಾನು ನೋಡ್ದಾಗಿಂದ ತೊಂದರೆ ಒಂದ ಹೇಳ್ಡ. ಮೆಸ್ಸು ಖಾಲಿ ಮಾಡ್ಸೋಕೆ ಹೋಗಿ ಕುತ್ತಿಗೆಗೆ ಈಳ್ಗೆ ಮಣಿನೇ ಮಡಿಸ್ಕೊಂಡಿದ್ವಿ. ಅಮ್ಮಂತವ ಸುಳ್ಳಿನ ಮ್ಯಾಕ್ ಸುಳ್ಳು ಹೇಳಿದ್ವಿ. ಅದಕ್ಕೆ ಅಣ್ಣನ ಮ್ಯಾಕು ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ. ಈ ಪೂರ್ವಿ ಅತ್ತಿಗೆ ಅಣ್ಣಂಗೆ ಅಫೀಸಿಯಲ್ ಆಗಿ ಐ ಲವ್ ಯು ಅಂತ ಹೇಳವ್ರೆ. ಹಗ್ಗದ ಗಂಟು ಬಿಗಿ ಆಯ್ತಾನೆ ಒಯ್ತೈತೆ ಕಣ್ಣಣ್ಣ. ಬುಡಿಸ್ಕೊಳ್ಳೋದು ಸ್ಯಾನೆ ಕಷ್ಟ. ಒಬ್ಬನ ಒಳ್ಳೆ ಮಾತಾಡ್ತಿದ್ರಲ್ಲ, ಎಲ್ಲವನ್ನು ಹೋಯ್ತದೆ, ಹಾಳಾಯ್ತದೆ, ಬರೀಗಿಂತ ಮಾತುಗಳೇ. ಅಣ್ಣವ್, ನಾನಿದ್ದೀನಿ ನಿನ್ನ ಕಡೆ, ಸುಮ್ಕಿರಣ. ನಾವು ಇದೀವಿ ಕಣಣ್ಣ, ಆದರೆ ಹೊಸಿ ದಿಗ್ಲಾಯ್ತೈತೆ ಅಷ್ಟೇ. ಯಾವತ್ತನ ಅವ್ವ ನಮ್ಮನ್ನು ನಿಲ್ಲಿಸ್ಬಿಟ್ಟು ಯಾರ ಹುಡುಗಿ ಕಂಪ್ಲೇಂಟ್ ಕೊಟ್ಟವಳು ಅಂತ ಕೇಳ್ಬಿಟ್ರೆ ಎಲ್ಲಿ ಬಾಯ್ ಬಿಟ್ಬಿಡ್ತೀವೇನೋ ಅಂತ ದಿಗ್ಲಾಯ್ತೈತಣ್ಣ. ಅದಕ್ಕೆ ಲವ್ ವಿಷಯನೆಲ್ಲ ಇವ್ರ ಹತ್ರ ಹೇಳ್ಬಾರ್ದು ಕನ್ನಡ. ಚೀರ್ನಳ್ಳಿ ತವ ಯಾವನ ಹೊಸುಬ ಜ್ಯೋತಿಷಿ ಬಂದವನಂತೆ. ಅವನ್ ತವ ಹೋಗಿ ಅಣ್ಣನ ಕೈ ರೇಖೆ ನೋಡ್ಕೊಂಬರಮ್ಮ. ಲೈ, ಅದು ಕಣ್ಣೆ ಹಾಕ್ಲಾ? ನೀನೇ ಹೋಗಿ ತೋರ್ಸ್ಕೊಬರಗು. ಕೈ ರೇಖೆ ಬೇಕಲ್ಲ ನಾಗ? ಅಣ್ಣ ಒಂದು ಕಪಾಳಕ್ಕೆ ಬಿಡ್ತಾರೆ, ಅದ್ರ ರೇಖೆ ಬಂದಿರುತ್ತೆ, ಅದನ್ನ ತೋರ್ಸ್ಕೊಬರಗು. ಲೈ ಸುಮ್ಕಿರ್ಲ, ನಾನೇ ಜ್ವರ ಬಂದನಂಗೆ ಆಗಿದ್ದೀನಿ. ಈ ಪೂರ್ವ ಹಿಂಗಂತಾಳೆ ನಾನು ಅನ್ಕೊಂಡೇ ಇರಲಿಲ್ಲ. ನಾನಂದ್ರೆ ಇಷ್ಟ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ. ಪದೇ ಪದೇ ಬೇಡಣ, ಸ್ನೇಹ ಅದಕ್ಕೆ ತವ ಒಂದ್ಕಿತ ಹೇಳ್ಬಿಡು. ಎದುರಿನಿಂದ ಹೇಳಕ್ಕೆ ದಿಗ್ಲಾಯ್ತದೆ. ಹಾಳಾದಿ ಫೋನ್ ನಂಬರ್ ಏನಾನ ಮರ್ತೆ ಹೋಗಿದ್ದೆ. ಏನಾಯ್ತಣ್ಣ? ನನ್ನ ಸ್ನೇಹ ತಂಗಿಯವ್ನಿಗೆ ಫೋನ್ ಮಾಡಿದಾಗ ಫೋನ್ ನಂಬರ್ ನೋಡ್ಕೊಂಬಿಟ್ಟೆ ಕಂಡ್ರಲ್ಲ.
ಅಯ್ಯೋ ಅಣ್ಣವು ಇದನ್ನೇ ನೀನು ಮೊದಲು ಹೇಳ್ಬೇಕಾಗಿದ್ದು. ನಂಬರ್ ಹೊಡಿ, ಅತ್ತೆಗೆ ಲವ್ ಪ್ರಪೋಸ್ ಮಾಡು. ಇವತ್ತು ಲವ್ ಸಕ್ಸಸ್ ಆಗೇ ಆಯ್ತದೆ. ಇದೇ ಕುಸಿಲಿ ಊರಿಗೆಲ್ಲ ಸಿಹಿ ಹಂಚ್ಬಿಟ್ಟು ನಾಳೆಗೆ ಭಾನುವಾರ ಬಾಡೂಟ ಹಾಕ್ಸ್ಬಿಡೋಣ. ಆದ್ರೆ ಸರಿಯಾಗಿ ಗೆಪ್ತಿ ಬತ್ತಲ್ಲ ನನಗ. ಗೆಪ್ತಿ ಮಾಡ್ಕೊಳ್ಳೋಣ. ಇರಿರು ಅಂತ ಈಗಾಗಲೇ ಆ ನಂಬರ್ ಇತ್ತು, 994637. ಅಣ್ಣ ಇನ್ನ 4 9946371443. ಅಣ್ಣ ಸಖತ್ ನಂಬರು ಕಣ. 143 ಅಂದ್ರೆ ಐ ಲವ್ ಯು ಅಂತ. ಹೌದಿಲ್ಲ? ಲೇ ಮುಂಗುಸಿ, ಅಣ್ಣಂಗೆ ನಂಬರ್ ಹಾಕಿ ಫೋನ್ ಮಾಡ್ಕೊಡ್ಲಾ? ಇನ್ನೊಂದು ಕಡೆ ನಂಬರ್ ಬೇಕಲ್ಲ. ಕಡೆ ನಂಬರ? 9 ನಂಬರ್ ಐತೆ ಅಷ್ಟೇ. ಅಣ್ಣ ಲಾಸ್ಟ್ ನಂಬರ್ ಏನಣ್ಣ? ಅದೇ ಗೊತ್ತಾಯ್ತಲ್ಲ ಕಣ್ರಲ್ಲ. ಆದ್ರೆ 143 ಮಾತ್ರ ಪಕ್ಕ. ಕೊನೆ ನಂಬರ್ ಇಲ್ದೆ ಹೆಂಗಣ ಮಾಡೋದು? ಅದಕ್ಕೆ ಯಾಕಣ್ಣ ಟೆನ್ಷನ್? 1ರಿಂದ 9 ಗಂಟ ಒಂದೊಂದೇ ನಂಬರ್ ಹಾಕಿ ನೋಡುಮ. 1ರಲ್ಲಿ ಅತ್ತಿಗೆ ಸಿಗ್ಲೇಬೇಕಲ್ವಾ? ವಾಹ್ ಲೇ ಮುಂಚೆ ಸೂಪರ್ ಆಗಲ್ಲ. ಇವತ್ತಿನ ಮಟ್ಟಿಗೆ ನೀ ನನ್ನ ಬೆಸ್ಟ್ ಫ್ರೆಂಡು. ಬರಲ್ಲ ಈ ಕಡೆ. ಹೊಡಿರಾ ನಂಬರ್ 1. ಅಪ್ಪ ಮಾದೇಶ್ವರ, ಈ ನಂಬರ್ ನಮ್ಮ ಅದಕ್ಕೆ ತಬಿಟ್ರೆ ಸಾಕು ಕಣಪ್ಪ. ಏನವ ಸಹನಾ, ಏನೋ ಯೋಚನೆ ಮಾಡ್ತಿರೋಂಗೈತೆ? ಏನಿಲ್ಲ ಶಾಂತವ್ವ. ನೀನು ಏನು ಯೋಚನೆ ಮಾಡ್ತೀಯ ಅಂತನೂ ಗೊತ್ತು, ಅದನ್ನೇ ನಿಮ್ಮ ಅವ್ವನೂ ಯೋಚನೆ ಮಾಡ್ತಾವಳೆ ಅಂತನೂ ಗೊತ್ತು. ನೋಡು, ಕೇಟ್ ನಿನ್ನ ಮಕದಾಗ ಏನು ಭಾವನೆ ಆಯ್ತೋ, ಪುಟ್ಟಕ್ಕನ ಮಕದಲ್ಲೂ ಅದೇ ಭಾವನೆಯ. ಇಟೊತ್ತಿಗೆ ಸ್ನೇಹನ್ ಸನ್ಮಾನ ಕಾರ್ಯಕ್ರಮ ಶುರುವಾಗಿರ್ತೈತೆ ಅಲ್ವಾ ಶಾಂತವ್ವ? ಬಾ ನೀನು. ಅಲ್ಲ, ವಾಗ ನೋಡ್ಬೇಕು ಅನ್ನೋ ಆಸೆ ಮಡ್ಕೊಂಡು ಇಬ್ಬರು ಯಾಕಿಲ್ಲೇ ಸಂಕಟ ಅನುಭವಿಸ್ಕೊಂಡಿದ್ದೀರಾ? ಏ ಪುಟ್ಟಕ್ಕ, ನಡಿ ನೀನು. ಅವ್ವ ಇನ್ನೇನು ಶುರು ಆಯ್ತೈತೆ, ಹೋಗ್ಬರಮ್ಮ ಬಾರವ್ವ. ಪುಟ್ಟಕ್ಕ, ಹೋಗ್ಬಿಟ್ಟು ಬಾ ನೀನು, ನಾನು ಇಲ್ಲೆಲ್ಲ ನೋಡ್ಕೋತೀನಿ. ಅವಳು ಹೋಗುವಾಗ ಅವ್ವ ನೀನು ಬಾ ಅಂತ ಕರೀದೇ ಇದ್ರೂ ಪರವಾಗಿಲ್ಲ, ಹೋಗಿ ಬರ್ತೀನಿ ಅಂತ ನಾನು ಹೇಳಿದರೆ ನಾನು ಖುಷಿಯಾಗಿ ಹೋಗಿ ಬರ್ತಿದ್ದೆ. ಇವನು ಮಾತಾಡಿದೆ ಹಂಗೆ ಹೋಗ್ಬಿಟ್ಲಲ್ಲ. ನಾವು ಅಲ್ಲಿಗೆ ಹೋಗಿ ಅವಳು ಕಸಿವಿಸಿ ಮಾಡೋದು ಬೇಡ ಅಲ್ವೇ ಸಹನಾ? ಏ ಏನು ಅಂತ ಮಾತಾಡ್ತೀಯ ಪುಟ್ಟಕ್ಕ? ನಮ್ಮ ಸ್ನೇಹ ಹಂಗನ್ಕತಾಳೆಯೇ? ಅವಳಿಗೆ ಕೋಪ ಇರ್ಬೋದು, ಆದರೆ ಪ್ರೀತಿ ಕಮ್ಮಿ ಆಗಿರಕ್ಕಿಲ್ಲ. ಹ್ಞೂ ಕಣವ್ವ, ನೀನು ಕೊಡ್ಸಿದ ಬಟ್ಟೆನೇ ಅವಳು ಹಾಕೊಂಡು ಹೋಗಿದ್ದು ನೀನು ಗಮನಿಸ್ನಿಲ್ವಾ? ಆದ್ರೆ ಹಬ್ಬಕ್ಕೆ ಹಾಕೊಂಡ್ರೆ ನಾವೇ ನೋಡ್ತೀವಲ್ವಾ? ಯಾವತ್ತಾದ್ರೂ ಸ್ಪೆಷಲ್ ಆಗಿ ಒಂದ್ ದಿವಸ ಬರತ್ ನೋಡು, ಆಗ ಹಾಕೋತೀನಿ. ನನ್ನ ಅವ್ವ ಕೊಡ್ಸಿರೋ ಬಟ್ಟೆ ಎಲ್ಲರೂ ನೋಡ್ಬೇಕು, ಜನ ಎಲ್ಲ ಸೇರಿ ಎಲ್ರೂ ಕಣ್ಣು ನನ್ನ ಮೇಲೆ ಇರತ್ತಲ್ಲ, ಆಗ ಹಾಕೊಂಡು ಹೋಗ್ತೀನಿ.
ಹೇಳ್ದಂಗ ಹೋಗವಳೆ ಪುಟ್ಟಕ್ಕ. ನಿನ್ನ ಬಾ ಅಂತ ಕರೆದ್ಬಿಟ್ಟ ಹೋಗವಳೆ ನಿನ್ನ ಮಗಳು. ಅದು ನಿಂಗೆ ಅರ್ಥ ಆಗ್ಲಿಲ್ಲ. ಇನ್ನು ಏನು ಯೋಚನೆ ಮಾಡ್ತಿದೀಯ ಪುಟ್ಟಕ್ಕ? ನಡಿ, ನೀನು ರೆಡಿ ಆಗು. ಮೆಸ್ ನಾನು ನೋಡ್ಕೊತೀನಿ. ಸಮಯ ಆಯ್ತು, ನಡೆಯುವ ಹೋಗ್ಬರಮ್ಮ. ಸರಿ ನಡಿ ಹೋಗುಮ್ಮ. ಆ ರವೆ ಉಂಡೆ ಡಬ್ಬಿ ತಕ ಮಕ್ಕಳಿಗೆಲ್ಲ ಕೊಡುಮ. ಹೋಗು. ಸರಿ. ಅಯ್ಯೋ, ನೀನು ಹಿಂಗೆ ಹೋಯ್ತೀಯಾ? ಬ್ಯಾರೆ ಸೀರೆ ಉಟ್ಕೊಂಡು ಹೋಗು ಪುಟ್ಟಕ್ಕ. ಅಯ್ಯೋ ಅದಕ್ಕೆಲ್ಲ ಟೇಮ್ ಎಲ್ಲ ಐತೆ. ನೀನು ಒಳ್ಳೆ ಬರ್ತೀನಿ. ಕಾಳಿ, ಎಲ್ರಿಗೂ ಸಿಹಿ ಹಂಚ್ಲಾ? ಕೆಂಪ ಸ್ವೀಟ್ ಬಾಕ್ಸ್ ಅಲ್ಲ? ಅಜ್ಜಿ ಅವ್ನು ಹೇಳ್ದಂಗೆ ಈ ಜಾಗದಾಗ ಶುರು ಮಾಡಿದ್ದು ಹೊಸಿ ಅಪ್ಸಕ್ನ ನುಡಿಯಕ್ಕೆ ಅಂತ ಬಾಯಿ ತೆಗಿತೀಯ ನೀನು. ಹೊಸಿ ಬಾಯಿ ಮುಚ್ಕೊಂಡಿರು. ನನಗೆ ಗೊತ್ತೈತೆ ದಿಢೀರ್ ಅಂತ ನಿನ್ ಬುದ್ಧಿಗೆ ಯಾಕೆ ಮಂಗ್ ಪಡೀತು ಅಂತ. ಯಾಕೋ? ಯಾವನೋ ಹೇಳ್ಬಿಟ್ನಲ್ಲ, ಪುಟ್ಟಕ್ಕನ ಮೆಸ್ಸು ಇಲ್ಲೇ ಐತೆ, ಇಲ್ಲಿ ಯಾಕೆ ಇದನ್ನು ಶುರು ಮಾಡಿದ್ರಿ ಅಂತ. ಅದಕ್ಕೆ ನಿಮ್ ಬಾವಲ್ ಬಿಡು ಕಟ್ಕೊಂಡ್ಬಿಡ್ತು. ಹಂಗೇನಿಲ್ಲ, ಜನರಿಗೋಸ್ಕರನೇ ವ್ಯಾಪಾರ ಶುರು ಮಾಡ್ತಾರದಲ್ವಾ, ಅವರೇ ತಿರುಗಿ ಬಿದ್ರೆ ಹೆಂಗೆ ಅಂತ ಹೇಳೋದು ಅಷ್ಟೇ. ಜನರನ್ನ ಅಂಗಡಿ ಒಳಗೆ ಹೆಂಗ್ ಕರ್ಕೊಂಬರೋದು ಅಂತ ನನ್ನ ತಮ್ಮನಿಗೂ ಕೆಂಪನ್ಗೂ ಗೊತ್ತೈತೆ. ನೀ ಸುಮ್ಕಿರು. ಲೇ ಕಾಳಿ, ಅಕ್ಕೋ ನಮ್ಮ ಅಂಗಡಿ ಸಂದಾಗ ಲಾಭ ಮಾಡ್ತೈತೋ ಇಲ್ವೋ ನನಗೆ ಗೊತ್ತಿಲ್ಲ ಕಣ್ಲ. ಪುಟ್ಟಕ್ಕನ ಮೆಸ್ಸಿಗೆ ನಮ್ಮ ಅಂಗಡಿಯಿಂದ ತೊಂದರೆ ಆಗಬೇಕು ಆಟೆಯ. ಅದಕ್ಕೇನೆಲ್ಲ ಮಾಡಬೇಕೋ ಎಲ್ಲ ಮಾಡ್ಲಾ. ಸರಿ ಕಣಕ, ಈಗ ಇಷ್ಟ ಬಿಟ್ಟಾಕೋ, ನಾನು ನಡ್ಕೋತೀನಿ. ಈಗ ನಮ್ಮ ಅಂಗಡಿ ಹೇಗಿದೆ ಅಂತ ಬಂದು ನೋಡು. ಬಲ್ಗಲೆಟ್ ಒಳಗಡೆ ಹೋಗು ಬಾ. ಬಾರಯ್ಯ.
ಅದಕ್ಕೆ ಆಲ್ರೆಡಿ ನೀನು IAS ಆಫೀಸರ್ ಆಗಿಬಿಟ್ಟಿದ್ಯಾ. ವೆಲ್ಕಮ್ ಅಕ್ಕ. ಥ್ಯಾಂಕ್ ಯು. ವೆಲ್ಕಮ್ ಅಕ್ಕ. ಥ್ಯಾಂಕ್ ಯು. ಸ್ನೇಹ ವಾಮ್ಮ, ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ನಾನು ಹೇಳಿಲ್ವಾ ಅಮ್ಮ ಮೇಡಮ್ ನಮ್ಮ ಸ್ನೇಹ ಲೇಟ್ ಮಾಡಲ್ಲ ಅಂತ. ನೋಡಿ ಅರ್ಧ ಗಂಟೆ ಮುಂಚೆನೇ ಬಂದಿದ್ದಾಳೆ. ಈ ಫಂಕ್ಷನ್ ಎಲ್ಲ ಬೇಕಿರಲಿಲ್ಲ ಮ್ಯಾಮ್. ಈಗ ಹೇಳೋದು ನೀನು ದೊಡ್ಡತನ ಕಣಮ್ಮ. ಕೊರೋನಾ ಬಂದಾಗಿಂದ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಡೆದಿಲ್ಲ ಗೊತ್ತಾ. ಸ್ಟೂಡೆಂಟ್ಸ್ಗೆ ಮೋಟಿವೇಶನ್ ಮಾಡೋ ಹಾಗೆ ಯಾವ ಇವೆಂಟ್ಸು ಆಗಿಲ್ಲ. ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ ನೀನು. ನಿನಗೋಸ್ಕರ ಮಾಡೋದ್ರಲ್ಲಿ ನಂಗೆ ತುಂಬ ಖುಷಿ ಇದೆ ಅಮ್ಮ. ಏನಮ್ಮ ಸ್ನೇಹ, ನೀವಿಬ್ಬರೇ ಬಂದ್ರಾ? ಎಲ್ಲಿ ಅಮ್ಮ ಮತ್ತೆ ಅಕ್ಕ ಬಂದಿಲ್ವಾ? ಬರ್ದಂಗೆ ಇರ್ತಾರೆ ಉಮಾ ಮೇಡಮ್. ಮೆಸ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತಾರೆ. ಇನ್ನೂ ಸಮಯ ಇದೆ ಅಲ್ವಾ ಸ್ನೇಹ? ಹಾಂ ಹೌದು. ಮುರಳಿ ಸರ್ ಬನ್ನಿ, ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಸರಿ ಇದೆಯಾ ನೋಡ್ಕೊಂಬರೋಣ. ಬಾಮ ಸ್ನೇಹ, ಒಳಗಡೆ ಹೋಗಿ ನೋಡೋಣ. ಅವ್ವ ಮತ್ತೆ ಅಕ್ಕ ಬರ್ತಾರೆ ಅಂತ ಸುಳ್ಳು ಹೇಳ್ಬಿಟ್ಟಲ್ಲ ಅಕ್ಕ. ಆದ್ರೆ ನೀನು ಕರೆದಿದ್ರೆ ಖಂಡಿತವಾಗ್ಲೂ ಬರ್ತಿದ್ರು. ತಕ ಕುಡಿ ಬಾಬು. ಬಾಬು, ನಾನು ಅಂಗಡಿ ಶುರು ಮಾಡಿವ್ನಿ. ಇದೇ ಖುಷಿಗೆ ನೀನು ಕುಡಿಲ್ಲ ಅಂದ್ರೆ ಹೆಂಗೆ ಹೇಳು? ತಕ ಕುಡಿ. ಇಲ್ಲಕ್ಕಲ್ಲ, ಪರವಾಗಿಲ್ಲ. ನಾನು ತಗೋತೀನಿ ತಗೋ ಬಾಬು. ನಿನ್ನ ಜೊತೆಯಾಗ ನಾನು ಕಂಪ್ನಿ ಕೊಡ್ತೀನಿ. ತಗೋ ಅಂತ ಹೇಳ್ತೀವಿ. ಕುಡಿಯ ಕುಡಿ ಬಾ, ಕುಡಿ. ಹೆಂಗೈತೆ ಬಾಬು? ಪಾಸಂದಾಗೈತಕ್ಕಲ್ಲ. ಓ ಸಾನೇ ದಿವಸ ಆಗೋಯ್ತು. ಪಂಚಾಯತಿಲಿ ಅವಮಾನ ಆಗಿದ್ದಿನೇ ಏರ್ಸೋಣ ಅನ್ಕೊಂಡೆ. ನಿಮ್ಮ ಅಕ್ಕ ಬಿಡ್ಲಿಲ್ಲ. ಇನ್ನೊಂದು ಅಕ್ಕ. ತಡ್ಕ ಇಲ್ಲಿನ ಸ್ಪೆಷಲ್ ಒಂದೈತೆ. ಲೇ ಕೆಂಪ. ಬಂದೆ ಕಳಿ. ಕುಡಿದು ಬಿಟ್ಟು ಈ ಉಪ್ಪಿನಕಾಯಿನ ಹಂಗೆ ನಾಲ್ಕೆ ಮೇಲೆ ಸವರ್ಕೋ. ಒಳ್ಳೆ ಮಜಾ ಸಿಗ್ತೈತೆ. ಕುಡಿ. ತಕ್ಕ ಬಾಬು, ಏರ್ಸು. ಯಾವತ್ಲ ಇದು ಕಳಿ? ಎದೆಯಿಂದ ನೆತ್ತಿಗೆ ಒಂದೇ ಥರ ಬಾಣ ಹೊಡೆದ್ಬಿಡ್ತು. ಇದೇ ಕಣ್ ಬಾಬು, ನಮ್ಮ ರಾಜೀವ್ ಒಂದು ಸ್ಪೆಷಲ್ ಬ್ರ್ಯಾಂಡು. ಇದು ಯಾವ ನನ್ನ ಮಗನ್ಕಿಂತನೂ ಸಿಗಕ್ಕಿಲ್ಲ. ಒಂದ್ಕಿತ ಸುತ್ತಲೂ ನೋಡು ಎಲ್ಲವನು ಹೆಂಗವ್ರೆ ಅಂತ. ಇವಾಗ ಹೊಸ ಬ್ರ್ಯಾಂಡ್ ಬಂದಿದೆ, ಒಂದು ಫುಲ್ ಬಾಟ್ಲಿ ಎತ್ಕೋ ಬಾ. ತಂದೆ ಬ್ರ್ಯಾಂಡ್ ಎಣ್ಣೆಗಿಂತ 50% ಕಮ್ಮಿ ಕೊಟ್ಟರು
100% ಒಳ್ಳೆ ಲಾಭ. ಬಲಿ ಆಯ್ತಕ್ಕಲ್ಲ. ಯಾವ್ದಾಯ್ತು ಸಾರಾಯಿ? ಕಳ್ಬಟ್ಟಿ. ಅದೆಲ್ಲ ಯಾಕೆ ಬಾಬು, ಕುಡಿದ್ರೆ ಏರ್ತದ ಅಷ್ಟೇ ತಾನೇ ನಮಗೂ ಬೇಕಾಗಿರೋದು. ತಕ್ಕ ಬಾಬಾ ಏರ್ಸ. ಲೈ ಕೆಂಪ, ನೀವೊಂದು ಕೆಲಸ ಹೇಳ್ತೀನಿ, ಅದನ್ನ ಮಾಡು. ಪುಟ್ಟಕ್ಕನ್ ಮಿಸ್ಕ. ಹೇಳಿದ ಕೆಲಸ ಮಾಡ್ಲಾ? ಬಾಬು ನೀನೇ ಸುಮ್ಮನೆ ಕುತ್ಕೊಬಿಟ್ಟೆ, ಕುಡಿ. ಹಾ